ಶಿವರಾಮ ನಮಸ್ಕಾರ. ಯಾರು? ಆದಿರಾಜ. ಆದಿರಾಜ ಏನು ಎತ್ತ ಕಡೆ ನನ್ನ ಕಡೆ ಪ್ರಯಾಣ ಏನಾಗಬೇಕಾಗಿತ್ತು ನನ್ನಿಂದ? ಇವನು ಆದಿರಾಜ, ಹಿತ ಚಿಂತಕರಿಗೆ ಧರ್ಮರಾಜ, ಹಿತ ಶತ್ರುಗಳಿಗೆ ಯಮರಾಜ. ನೋಡಿ ಈ ಎಮ್ಮೆಲ್ಲ ಸಾಹೇಬ್ರೆ, ತಮ್ಮಿಂದ ಒಂದು ಚಿಕ್ಕ ಕೆಲಸವಾಗಬೇಕಾಗಿದೆ. ನೋಡಿ ಇದ್ರ ಮೇಲೆ ಸ್ವಲ್ಪ ತಮ್ಮ ಒಂದು ಸಣ್ಣ ಕೆಲಸ ನೋಡಿ. ಎಷ್ಟೊಂದು ಧೈರ್ಯ ನನಗೆ. ನಾನು ಬಾಯಿನ ಕೆಲಸಕ್ಕಾಗಿ ನನ್ನ ಸಹಾಯ ಕೇಳಲು ಬಂದಿರುವೆಯಾ? ಏ ಅದಮ್ಮ, ನಾನು ಸಾವಿರಗಟ್ಟಲೆ ಕೋಟಿಗಳ ಹಣವನ್ನು ಖರ್ಚು ಮಾಡಿ MLA ಆಗಿ ಬಂದಿಲ್ಲ. ಈ ನನ್ನ ಕ್ಷೇತ್ರ ಜನರು ನನ್ನನ್ನು ಭಕ್ತಿಯಿಂದ, ಪ್ರೇಮದಿಂದ, ಅಭಿಮಾನದಿಂದ ನನ್ನನ್ನು ಮತ ಹಾಕಿ ನನ್ನ MLA ಆಗಿ ಹಚ್ಚಿ ಕಳಿಸಿದ್ದಾರೆ. ಆದರೆ ಅವರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಹೆಚ್ಚಿಗೆ ಇನ್ನು ಹೆಚ್ಚು ಮಾತಾಡದೆ ಇಲ್ಲಿಂದ ಹೊರಟು ಹೋಗು. ನಿನ್ನಂತ ಸತ್ಯ ಮಾತಾಡುವರಲ್ಲೋ ಅಸತ್ಯ ಮಾತನಾಡಬೇಕು, ಅತ್ಯಾಚಾರ ಮಾಡಬೇಕು, ಮಾಡಬೇಕು ಅಂತವರಿಗೆ ಕಣೋ ನಿನ್ನಂತವರಿಗೆ 5 ವರ್ಷದ ಅಧಿಕಾರ ಸಿಕ್ಕಿದೆ. ಕಿರಿಚಿಕೊಳ್ಳಬೇಡ. ನೋಡು, ಮೊದಲು ಇಲ್ಲ ಹೊರಟು ಹೋಗಿ, ಇಲ್ಲದಿದ್ದರೆ ನಿನ್ನ ಪರಿಣಾಮ ಆಯ್ಕೆಯು ಘಟ ಹೋಗ್ತೇನೋ. ಅಷ್ಟೊಂದು ಯಾಕೆ ಫೋಟೋ ಮಾಡ್ಕೊಳ್ತೀಯ? ಆಗೋದಿಲ್ಲ ಅಂದ್ರೆ ನಾವು ಯಾವ ರೀತಿ ದಕ್ಕಿಸ್ಕೊಳ್ಬೇಕಂತ ಹೋಗಿ ಹೋಗಿ ಗೊತ್ತಗಳು. ಯಾರೋ ನೀನು? ದೇವರಂತ ನಮ್ಮ MLA ಸಾರನ್ನು ಬೆದರಿಸ್ತಾ ಇದೀಯಾ? ಸುಮ್ಮನೆ ಹೊರಟೋಗು, ಇಲ್ಲದಿದ್ರೆ ಪೊಲೀಸ್ನವ್ರನ್ನ ನಾವು ಕರೆಯಬೇಕಾಗುತ್ತೆ. ಆದಿರಾಜ, ಸುಮ್ಮನೆ ಒಬ್ಬೆ ಹೊಳೆಯಬೇಡ. ಆಯಸ್ಕಾಂತ ಗುಣಧರ್ಮ ಏನಂತ ಗೊತ್ತುಂಟು ನನಗೆ. ಆಯಸ್ಕಾಂತರು ಎಷ್ಟು ತುಣುಕುಗಳನ್ನು ಮಾಡಿದರು, ಅದು ತನ್ನ ಹುಟ್ಟುಗಳನ್ನು ಬಿಡದೆ ಮತ್ತೆ ತೋರಿಸುವುದು ದಾಕ್ಷಿಣ್ಯ. ರಾಜಕಾರಣ ಇಡುವುದು ಬಡವರಿಗಾಗಿ, ನಿನ್ನಂತ ಗುಂಡಾರಿಗಲ್ಲ. ಎಲ್ಲೋ ಆದಿರಾಜ, ಈ ಅಂಗೈ ಹುಣ್ಣಿಗೆ ಕನ್ನಡಿಯ ಅವಶ್ಯಕತೆ ಇಲ್ಲ. ನಿನ್ನ ಸ್ವಾರ್ಥ ಸಾಧನೆಗಾಗಿ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಸುರಿಸಿ ಅವರಿಂದ ಅವರಿಗೆ ಸಾವಕಾರನ್ನಾಗಿ ಮಾಡಿ ನಿನ್ನ ಬೆಳೆ ಬೆಳೆಸುವ ಅಧಮಾನಿ. ನಿನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಆದರೆ ನಿನ್ನ ಈ ಮುಂದಾಗಿರೋ ಮಾತ್ರ ಕೊಡುವುದಲ್ಲ. ಈ ಶ್ರೀಕೃಷ್ಣ ದೇವರಾಯ ಸಂಗೊಳ್ಳಿ ರಾಯನ ಕಿತ್ತೂರು ಹುಟ್ಟಿದ ಈ ನಾಡಿನಲ್ಲಿ ಅವರ ತತ್ವದಂತೆ ಬಾಳುವ ನಾನು ನಿನ್ನಲ್ಲಿ ಈಗ
ಅವಶ್ಯಕ ಯಾವ ಕೊಡುವಲ್ಲ ಇಲ್ಲಿನ ಮೊದಲು ಹೊರಟು ಹೋಗು. ಏ